ಕಲಿಯುಗದಲ್ಲಿಯೂ ಕೂಡ ಈ ದೇವಿಯ ಚಮತ್ಕಾರಗಳು ನಡೆಯುತ್ತಿದೆ ಎಂದರೆ ವಿಚಿತ್ರ ಅನಿಸುತ್ತದೆ. ಸಾಯುತ್ತಿದ್ದ ವ್ಯಕ್ತಿಗೆ ಮರುಜನ್ಮ ಕೊಟ್ಟಂತಹ ಆ ತಾಯಿ ಬೇರೆ ಯಾರೂ ಅಲ್ಲ, ಅವಳೇ ಹೊರನಾಡಿನ ಅನ್ನಪೂರ್ಣೇಶ್ವರಿ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಏನೆಲ್ಲ ನಡೆಯುತ್ತದೆ, ತಾಯಿಯ ಕೆಲವು ಅದ್ಭುತ ಚಮತ್ಕಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಸಸ್ಯ ಶ್ಯಾಮಲೆ, ಜಲಲ ಜಲಧಾರೆ, ಅನಂತ ಪ್ರಕೃತಿಯ ಅನನ್ಯತೆಗೆ ಸಾಕ್ಷಿ ಎಂಬಂತೆ ತೋರುವ ಕಣಿವೆ ಕಂದರ ಘಟ್ಟಗಳು. ಈ ಪರಿಸರದ ನಡುವೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿದ್ದಾಳೆ. ಅನ್ನಪೂರ್ಣೇಶ್ವರಿ ಚತುರ್ಭುಜೆ, ಮೇಲಿನ 2 ಕೈಗಳು ಶಂಖಚಕ್ರ, ಮತ್ತೊಂದು ಕೈಯಲ್ಲಿ ಶ್ರೀಚಕ್ರ, 4ನೇ ಕೈಯಲ್ಲಿ ಗಾಯತ್ರಿ. ಭದ್ರಾ ನದಿಯ ದಡದಲ್ಲಿರುವ ಇದನ್ನ ಆದಿಶಕ್ತಿಯಾತ್ಮಿಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹಾಗೂ ಶ್ರೀ ಕ್ಷೇತ್ರ ಹೊರನಾಡು ದೇವಸ್ಥಾನ ಎಂದು ಕೂಡ ಕರೆಯುತ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡು ಕ್ಷೇತ್ರ ಅನ್ನದಾನದ ಆತಿಥ್ಯಕ್ಕೆ ಹೆಸರುವಾಸಿಯಾಗಿದೆ. ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಅಧಿದೇವತೆ. ಅನ್ನಪೂರ್ಣೇಶ್ವರಿ ಸನ್ನಿಧಿಗೆ ಬರುವ ಪ್ರತಿಯೊಬ್ಬ ಭಕ್ತನು ಇಲ್ಲಿ ಪ್ರಸಾದ ಸ್ವೀಕರಿಸುವುದು ಈ ಕ್ಷೇತ್ರದ ವಿಶೇಷತೆ. ಹೊರನಾಡು ಅನ್ನಪೂರ್ಣೇಶ್ವರಿ ಬೇಡಿದ್ದನ್ನ ಕರುಣಿಸುವ ತಾಯಿ ಎಂಬ ನಂಬಿಕೆಯಿಂದ ಭಕ್ತರು ನಾನಾ ಹರಕೆಗಳನ್ನು ಇಟ್ಟುಕೊಂಡು ದೇಶ ವಿದೇಶಗಳಿಂದಲೂ ಕೂಡ ಜನರು ಇಲ್ಲಿ ಬರುತ್ತಾರೆ. ಸಂತಾನ, ಆರೋಗ್ಯ, ವ್ಯವಹಾರದಲ್ಲಿ ಯಶಸ್ಸು ಇತ್ಯಾದಿಗಳನ್ನು ಕರುಣಿಸುವಂತೆ ಹರಕೆ ಕಟ್ಟಿಕೊಳ್ಳುತ್ತಾರೆ. ಬೇಡಿದ್ದು ದಕ್ಕಿದಾಗ ಹರಕೆ ತೀರಿಸಲು ಮತ್ತೆ ಬರುತ್ತಾರೆ. ದೂರದ ಗರ್ಭಗುಡಿಯ ನಂದಾದೀಪದ ಬೆಳಕಿನಲ್ಲಿ ದರ್ಶನ ಕೊಡುವ ಇತರ ದೇವಿಯರಂತಲ್ಲ ಹೊರನಾಡು ಅನ್ನಪೂರ್ಣೇಶ್ವರಿ. ತೀರಾ ಹತ್ತಿರದಿಂದ ದೇವಿಯ ದರ್ಶನ ಲಭ್ಯ ಇರುತ್ತದೆ. 6 ಅಡಿ ಎತ್ತರದ ದೇವಿಯ ಶಿಲಾಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದು 1973ರಲ್ಲಿ. ತಮಿಳುನಾಡಿನ ಶಂಕುಕೋಟೆಯಿಂದ ಈ ಒಂದು ಅದ್ಭುತ ಮೂರ್ತಿಯನ್ನ ತಂದು ಇಲ್ಲಿ ಸ್ಥಾಪಿಸಲಾಗಿತ್ತು. ಮೂರ್ತಿಯ ಕೆಳಭಾಗದಲ್ಲಿ ಮೂಲದೇವಿ ಇದ್ದಾಳೆ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9:30ವರೆಗೂ ದೇವಿಯ ದರ್ಶನ ಭಾಗ್ಯ ಇದೆ. ದಿನಕ್ಕೆ ಇಲ್ಲಿ 3 ಬಾರಿ ಮಹಾಮಂಗಳಾರತಿ ಕೂಡ ನಡೆಯುತ್ತದೆ. ಮಾತಾ ಅನ್ನಪೂರ್ಣೇಶ್ವರಿಯ ಅನ್ನಪೂರ್ಣ ಸದನ ಹೊರನಾಡು ಕ್ಷೇತ್ರವನ್ನ ಅಗಸ್ತ್ಯ ಮಹರ್ಷಿಗಳು ಸ್ಥಾಪಿಸಿದರು ಎಂಬ ಐತಿಹ್ಯವಿದೆ. ಅನ್ನಪೂರ್ಣೇಶ್ವರಿ ತಾಯಿಯ ಕೃಪೆಗೆ ಪಾತ್ರರಾದವರಿಗೆ ಜೀವನದ ಉದ್ದಕ್ಕೂ ಅನ್ನ ಸಿಗುತ್ತದೆ ಎಂಬ ನಂಬಿಕೆ ಅನೇಕರಲ್ಲಿದೆ. ಹೀಗಾಗಿ ವರ್ಷವಿಡೀ ಲಕ್ಷಾಂತರ ಭಕ್ತರು ಹೊರನಾಡಿಗೆ ಬಂದು ಅನ್ನಪೂರ್ಣೇಶ್ವರಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸುತ್ತಾರೆ. ಅನ್ನಪೂರ್ಣೇಶ್ವರಿಯ ಕೃಪೆ ಇದ್ದರೆ ಉತ್ತಮ ಬೆಳೆ ಬರುತ್ತದೆ ಎಂಬ ನಂಬಿಕೆ ಹೊರನಾಡು ಸುತ್ತಮುತ್ತ ಗ್ರಾಮದ ರೈತರಿಗೆ ಅತಿಯಾದ ನಂಬಿಕೆ ಇದೆ. ಹೀಗಾಗಿ ಅವರು ವರ್ಷಕ್ಕೊಮ್ಮೆ ತಾವು ಬೆಳೆದ ಭತ್ತ, ಅಡಿಕೆ, ಕಾಫಿ, ಏಲಕ್ಕಿ, ಕಾಳುಮೆಣಸು ಇತ್ಯಾದಿ ಉತ್ಪನ್ನಗಳನ್ನ ತಾಯಿಯ ಸನ್ನಿಧಿಗೆ ಕಾಣಿಕೆ ರೂಪದಲ್ಲಿ ತಂದು ಒಪ್ಪಿಸುವ ಸಂಪ್ರದಾಯ ಕೂಡ ನೀವು ಇಲ್ಲಿ ಕಾಣಬಹುದು. ಅನ್ನಪೂರ್ಣ ಎನ್ನುವ ಪದವು 2 ಪದಗಳಿಂದ ಉತ್ಪನ್ನವಾಗಿದೆ. ಅನ್ನ ಎಂದರೆ ಆಹಾರ ಮತ್ತು ಪೂರ್ಣ ಎಂದರೆ ಸಂಪೂರ್ಣ ಅಥವಾ ಪರಿಪೂರ್ಣ ಎಂಬ ಅರ್ಥ ಇದೆ. ಆದ್ದರಿಂದಲೇ ಅನ್ನಪೂರ್ಣವನ್ನ ಸಂಪೂರ್ಣ ಆಹಾರವೆಂದು ಪರಿಗಣಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಇಲ್ಲಿ ದೇವಿಯನ್ನು ಆಹಾರದ ದೇವತೆ ಎಂದೇ ಪೂಜಿಸಲಾಗುತ್ತದೆ. ವಿಗ್ರಹವು ಯಾವಾಗಲೂ ತಲೆಯಿಂದ ಪಾದದವರೆಗೆ ಚಿನ್ನದಿಂದ ಮುಚ್ಚಲ್ಪಡುತ್ತದೆ. ದೇವಿಯ ಆಶೀರ್ವಾದವನ್ನು ಪಡೆದ ಜನರು ತಮ್ಮ ಜೀವನದಲ್ಲಿ ಎಂದಿಗೂ ಆಹಾರ ಮತ್ತು ಧಾನ್ಯದ ಕೊರತೆಯನ್ನ ಎದುರಿಸಬೇಕಿಲ್ಲವೆಂದು ಭಕ್ತರು ನಂಬುತ್ತಾರೆ. ದೇವಸ್ಥಾನಕ್ಕೆ ಸಂಬಂಧಿಸಿದ ದಂತಕಥೆಯನ್ನು ನೋಡುವುದಾದರೆ ಒಮ್ಮೆ ಶಿವ ಮತ್ತು ಪಾರ್ವತಿ ದೇವಿಯ ನಡುವೆ ವಾದ ವಿವಾದ ಉಂಟಾಗುತ್ತದೆ. ಅದು ಮುಂದುವರೆದಂತೆ ಆಹಾರ ಸೇರಿದಂತೆ ಜಗತ್ತಿನಲ್ಲಿರುವ ಎಲ್ಲವೂ ಭ್ರಮೆ ಎಂದು ಶಿವ ಘೋಷಿಸುತ್ತಾನೆ. ಅವನ ಮಾತನ್ನು ಅಲ್ಲಗಳೆಯಲು ಪಾರ್ವತಿ ಅಲ್ಲಿಂದ ಕಣ್ಮರೆಯಾಗುತ್ತಾಳೆ ಮತ್ತು ಪ್ರಕೃತಿಯನ್ನ ನಿಶ್ಚಲಗೊಳಿಸುತ್ತಾಳೆ. ಈ ಕಾರಣದಿಂದಾಗಿ ಬರವು ಪ್ರಪಂಚವನ್ನ ಆವರಿಸುತ್ತದೆ. ಸುತ್ತಲ ಜನಜೀವನ ಸ್ತಬ್ಧವಾಗುತ್ತದೆ, ಅಸ್ತವ್ಯಸ್ತವಾಗುತ್ತದೆ. ಜನರು ಹಸಿವಿನಿಂದ ಕಂಗಾಲಾಗುತ್ತಾರೆ. ನಂತರ ಋಷಿಗಳು ಪಾರ್ವತಿಯ ಕರುಣೆಗಾಗಿ ಪ್ರಾರ್ಥಿಸಿದಾಗ ಶಿವನು ಪಾರ್ವತಿ ಬಳಿ ಬಂದು
ತನ್ನ ತಪ್ಪೆಂದು ಒಪ್ಪಿಕೊಂಡು ಆಕೆಯನ್ನ ಮನವೊಲಿಸಲು ಪ್ರಯತ್ನಿಸುತ್ತಾನೆ. ಬಳಿಕ ಪಾರ್ವತಿ ತಾಯಿ ಕಾಣಿಸಿಕೊಂಡು ಎಲ್ಲರಿಗೂ ಆಹಾರವನ್ನ ವಿತರಿಸುತ್ತಾಳೆ. ಅಂದಿನಿಂದ ದೇವಿಯನ್ನ ಅನ್ನಪೂರ್ಣೇಶ್ವರಿ ದೇವಿ ಎಂದು ಪೂಜಿಸಲಾಗುತ್ತದೆ. ಈ ದೇವಾಲಯವನ್ನು ಆನುವಂಶಿಕ ಧರ್ಮಕರ್ತರು ಅರ್ಚಕರು ನಿರ್ವಹಿಸುತ್ತಾರೆ ಮತ್ತು ಅವರ ಇತಿಹಾಸವು ಸುಮಾರು 400 ವರ್ಷಗಳ ಹಿಂದಿನದು. ಈ ದೇವಾಲಯವನ್ನ ಭಕ್ತರಿಗೆ ಲಭ್ಯವಾಗುವಂತೆ ಉಳಿಸುವ ಜವಾಬ್ದಾರಿಯನ್ನು ಈ ಕುಟುಂಬವು ಹೊಂದಿದೆ. ಇಲ್ಲಿನ ಧರ್ಮಕರ್ತರು ದೇವಾಲಯವನ್ನ ಪುನರ್ಜೀವನಗೊಳಿಸುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಮತ್ತು ಕೆಲವು ಧಾರ್ಮಿಕ ಆಚರಣೆಗಳನ್ನು ಸಹ ಅವರು ವರ್ಷ ಪೂರ್ತಿ ನಡೆಸಿಕೊಂಡು ಇಲ್ಲಿ ಬಂದಿದ್ದಾರೆ. ಹಿಂದೆ ಈ ಪ್ರದೇಶದಲ್ಲಿ ಭಯಾನಕ ಕಾಡು ಇತ್ತು ಹಾಗೂ ಈ ಜಾಗದಲ್ಲಿ ಜಿಗಣೆಗಳ ಕಾಟ ತುಂಬಾನೇ ಇತ್ತು. ದೇವಸ್ಥಾನ ಇದ್ದ ಪ್ರದೇಶದಲ್ಲಿ ಜಿಗಣೆಗಳು ತುಂಬಿ ತುಳುಕುತ್ತಿದ್ದವು. ಅಲ್ಲಿನ ಜನರಿಗೆ ಬದುಕುವುದೇ ಕಷ್ಟವಾಗಿತ್ತು, ಓಡಾಡಲು ಕಷ್ಟವಾಗಿತ್ತು, ವ್ಯವಸಾಯ ಮಾಡಲು ಕೂಡ ಕಷ್ಟವಾಗಿತ್ತು. ಆಗ ಅಗಸ್ತ್ಯ ಋಷಿಗಳು ಇಲ್ಲಿ ದೇವಿಯನ್ನು ಸ್ಥಾಪಿಸುತ್ತಾರೆ. ಅಂದಿನಿಂದ ಇಲ್ಲಿ ಜಿಗಣೆಗಳು ಮಾಯವಾದವು ಎಂದು ಇತಿಹಾಸ ಇಲ್ಲಿ ಸಾರುತ್ತದೆ. ಇದೇ ಕಾರಣ ಕಾಡಿನಲ್ಲಿ ಜಿಗಣೆಗಳಿಂದ ಕಾಟವನ್ನು ತಪ್ಪಿಸಲು ಅನೇಕ ಬುಡಕಟ್ಟು ಜನಾಂಗದವರು ಹಾಗೂ ಕಾಡಿನ ಸುತ್ತಮುತ್ತ ವಾಸಿಸುವ ಹಳ್ಳಿಯ ಜನರು ಈ ದೇವಿಯನ್ನ ಸದಾಕಾಲ ಪ್ರಾರ್ಥಿಸುತ್ತಾರೆ. ಅಷ್ಟೇ ಅಲ್ಲದೆ ಕೆಲವು ಭಯಾನಕ ಜೀವ ಜಂತುಗಳಿಂದ ತಮ್ಮನ್ನು ರಕ್ಷಿಸಲು ಇಲ್ಲಿ ತಾಯಿಯಲ್ಲಿ ಹರಕೆಗಳನ್ನು ಕೂಡ ಬೇಡಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಈ ಸಹ್ಯಾದ್ರಿಯ ಸಾಲುಗಳ ಬೆಟ್ಟದಲ್ಲಿ ಭಯಾನಕ ಘಾಟು ಇರುವುದರಿಂದ ರಸ್ತೆಗಳಲ್ಲಿ ಓಡಾಡುವಂತಹ ಹಲವಾರು ಪ್ರಯಾಣಿಕರು, ಅದರಲ್ಲೂ ವಾಹನ ಚಾಲಕರು ಈ ದೇವಿಯನ್ನ ವಾಹನಗಳು ಸುಗಮವಾಗಿ ಓಡಾಡುವಂತೆ ಹಾಗೂ ಯಾವುದೇ ರೀತಿಯ ಅಪಘಾತಗಳು ಆಘಾತಗಳು ಸೃಷ್ಟಿಯಾಗದಂತೆ ದೇವಿಯಲ್ಲಿ ಬೇಡಿಕೊಳ್ಳುವ ಪದ್ಧತಿ ಇಲ್ಲಿ ಹಲವಾರು ವರ್ಷಗಳಿಂದ ಕಂಡುಬರುತ್ತದೆ. ಇತ್ತೀಚೆಗಷ್ಟೇ ಇಲ್ಲಿ ಒಂದು ವಿಚಿತ್ರ ಘಟನೆ ಕೂಡ ನಡೆದಿದೆ. ಅದೇನೆಂದರೆ ಚಿಕ್ಕಮಗಳೂರಿನಿಂದ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಬೈಕ್ ಮೇಲೆ ಬಂದಂತಹ ಇಬ್ಬರು ಭಕ್ತಾದಿಗಳು ವಾಪಸ್ಸು ಚಿಕ್ಕಮಗಳೂರಿಗೆ ಹೋಗುವಾಗ ಹೊರನಾಡಿಗೆ ಭೇಟಿ ಕೊಟ್ಟು ದೇವಿಯ ದರ್ಶನ ಪಡೆದು ತಮಗೆ ಆದಷ್ಟು ಬೇಗ ಒಳ್ಳೆಯ ಕೆಲಸ ಸಿಗಲಿ ಎಂದು ಬೇಡಿಕೊಂಡು ತಮ್ಮ ಊರಿಗೆ ಹೋಗುತ್ತಿದ್ದರು. ಅದು ಸಾಯಂಕಾಲದ ಸಮಯವಾಗಿತ್ತು. ಆದಷ್ಟು ಬೇಗ ಸ್ಪೀಡ್ ಆಗಿ ಹೋದರೆ ತಮ್ಮ ಊರು ಚಿಕ್ಕಮಗಳೂರನ್ನ ಬೇಗ ಸೇರಬಹುದೆಂದು ಅವರ ನಿರ್ಧಾರವಾಗಿತ್ತು. ಮಳೆಗಾಲ ಆಗಿದ್ದರಿಂದ ಸ್ವಲ್ಪ ಜಿನುಗುವ ಮಳೆ ಕೂಡ ಬರುತ್ತಿತ್ತು. ಅದೇ ವೇಳೆ ಬೈಕ್ ಓಡಿಸುತ್ತಿದ್ದಂತಹ ಆ ಪ್ರಯಾಣಿಕನಿಗೆ ಇದ್ದಕ್ಕಿದ್ದ ಹಾಗೆ ಗಾಡಿ ಸ್ಕಿಡ್ ಆಗಿದೆ. ಮುಂದೆ ನೋಡಿದರೆ KSRTC ಬಸ್ಸು ಅವರ ಮೇಲೆ ಬಂದಂತೆ ಆಗಿತ್ತು. ಆದರೆ ಕ್ಷಣ ಮಾತ್ರದಲ್ಲಿ ಅದೇನಾಯ್ತೋ ಗೊತ್ತಿಲ್ಲ. ಆ ಬೈಕು ಹಾಗೂ ಆ ಇಬ್ಬರು ಪ್ರಯಾಣಿಕರು ರಸ್ತೆಯ ಕೊನೆಯಲ್ಲಿರುವ ಒಂದು ಮರದ ಕೆಳಗೆ ಹೋಗಿ ಬಿದ್ದಿದ್ದರು. ಆ ಇಬ್ಬರು ಹುಡುಗರು ಎದ್ದು ನೋಡಿದಾಗ ಆ ಮರದ ಕೆಳಗೆ ದೇವಿಯು ಪ್ರತ್ಯಕ್ಷಳಾಗಿದ್ದಳು ಎಂದು ಸ್ವತಃ ಇಂಜಿನಿಯರಿಂಗ್ ಓದುವಂತಹ ಹುಡುಗರು ಹೇಳಿಕೊಂಡಿದ್ದಾರೆ. ಒಂದು ವೇಳೆ ಆ ಶಕ್ತಿ ತನ್ನ ಹತ್ತಿರ ಎಳೆಯದಿದ್ದರೆ ಅವರಿಬ್ಬರು ಆ ಬಸ್ ಕೆಳಗೆ ಬಂದು ಯಮನ ಪಾದವನ್ನು ಸೇರುತ್ತಿದ್ದರು ಎನ್ನುವ ಭಾವನೆ ಅವರಿಗಾಗಿದೆ. ಇಂತಹ ನವ ಪೀಳಿಗೆ ಹುಡುಗರಲ್ಲೂ ಕೂಡ ದೇವಿಯ ಅನುಭವಗಳು ಆಗುತ್ತಿದೆ ಎಂದ್ರೆ ನೀವೇ ಯೋಚಿಸಿ ಈ ಅನ್ನಪೂರ್ಣೇಶ್ವರಿ ತಾಯಿ ಎಷ್ಟು ಶಕ್ತಿವಂತೆ ಎಂದು. ನಡೆದ ಘಟನೆಯನ್ನು KSRTC ಡ್ರೈವರ್ ಕೂಡ ಆಮೇಲೆ ಪೊಲೀಸರ ಮುಂದೆ ಸವಿಸ್ತಾರವಾಗಿ ಹೇಳಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಒಂದು ಘಟನೆ ವಿಚಿತ್ರ ಅನಿಸುತ್ತದೆ. ಇದ್ದಕ್ಕಿದ್ದ ಹಾಗೆ ಬಸ್ಸಿನ ಮುಂದೆ ಬಿದ್ದಂತಹ ಆ ಹುಡುಗರು ಅವರ ಸಾವು ಖಚಿತ ಎಂದು ಡ್ರೈವರ್ ಕೂಡ ಅಂದುಕೊಂಡಿದ್ದರು. ಆದರೆ ಆ ಬೈಕು ಯಾರೋ ಹಗ್ಗ ಕಟ್ಟಿ ಎಳೆದ ಹಾಗೆ ಆಯಿತು ಎಂದು ಮುಂದೆ ಕುಂತಹ ಪ್ರಯಾಣಿಕರು ಕೂಡ ಪೊಲೀಸರಿಗೆ ವಿಷಯವನ್ನ ಹೇಳಿದ್ದಾರೆ. ಪೊಲೀಸರು ಇದು ದೇವಿಯ ಚಮತ್ಕಾರ ಎಂದು ಕೂಡ ಅವರಿಗೂ ಕೂಡ ಮನವರಿಕೆಯಾಗಿದೆ. ಈ ಘಟನೆಯ ಬಗ್ಗೆ ಹಲವಾರು ಪತ್ರಿಕೆಗಳು ಕೂಡ ಪ್ರಕಟಗೊಳಿಸಿದ್ದವು. ಕೆಲವೊಮ್ಮೆ ಇಂತಹ ಘಟನೆಗಳು ದೇವರ ಬಗ್ಗೆ, ದೇವರ ಇರುವಿಕೆ ಬಗ್ಗೆ, ದೇವರ ಬಗ್ಗೆ ಪ್ರಶ್ನೆ ಮಾಡುವವರಿಗೆ ಸರಿಯಾದ ಉತ್ತರ ಎನ್ನುವ ರೀತಿ ದೇವರು ಆಗಾಗ ತನ್ನ ಅಸ್ತಿತ್ವವನ್ನು ತೋರಿಸುತ್ತಾನೆ ಎನ್ನುವುದಾಗಿ ಸಾಕ್ಷಿಗಳಾಗಿವೆ. ಏನೇ ಇರಲಿ ಸ್ನೇಹಿತರೆ, ದೇವರು ಇದ್ದಾನೆ. ಆ ಮಹಾತಾಯಿ ಅನ್ನಪೂರ್ಣೇಶ್ವರಿ ನಮ್ಮನ್ನೆಲ್ಲ ಕಾಪಾಡುತ್ತಿದ್ದಾಳೆ ಅನ್ನುವ ಭರವಸೆ ನಮಗಿರಬೇಕು. ಎಲ್ಲವುದಕ್ಕೂ ನಾನೇ ನನ್ನದೇ ಎನ್ನುವ ಅಹಂಕಾರವನ್ನ ಬಿಡಬೇಕು. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಅನ್ನಪೂರ್ಣೇಶ್ವರಿ ಎಂದು ದಯವಿಟ್ಟು ಬರೆಯಿರಿ. ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ತಪ್ಪದೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವಿಯ ಆಶೀರ್ವಾದವನ್ನು ಪಡೆದು ಪುನೀತರಾಗಿರಿ ಎಂದು ನಾವು ಕೂಡ ಹಾರೈಸುತ್ತೇವೆ.
ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು, ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.